ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಒಂದು ಕನ್ನಡ ಮಾಹಿತಿ ಮಾಧ್ಯಮ ಒಂದು ಯೂಟ್ಯೂಬ್ ಚಾನಲ್ನ ಹಂಚೂರಾಗಿರ್ತೀನಿ. ಅದೇ ರೀತಿಯಾಗಿ ಕೆಸೆಟ್ ಅರ್ಜಿ ಸಲ್ಲಿಕೆಯ ಲಿಂಕಿನ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನನ್ನು ಕೊಡೋದಕ್ಕಾಗಿ ಈ ಒಂದು ವಿಡಿಯೋನ ತುಂಬ ದಿನಗಳ ನಂತರ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಕೆಸೆಟ್ ಅರ್ಜಿ ಸಲ್ಲಿಕೆ ಲಿಂಕನ್ನು ಸಕ್ರಿಯಗೊಳಿಸಲಾಗಿದೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸೋದಾಗ ಲಿಂಕನ್ನು ಕೊನೆಗೂ ಪ್ರಾಧಿಕಾರ ಸಕ್ರಿಯಗೊಳಿಸಿದೆ. ಆಗಸ್ಟ್ 28ರಿಂದಲೇ ಇದಕ್ಕಾಗಿ ಅಭ್ಯರ್ಥಿಗಳು ನಿರೀಕ್ಷೆಯಲ್ಲಿದ್ದರು. ತಾಂತ್ರಿಕ ದೋಷದ ಕಾರಣದಿಂದಾಗಿ ಅರ್ಜಿ ಸಲ್ಲಿಕೆಯ ಲಿಂಕನ್ನು ತೆಗೆದುಕೊಳ್ತಾ ಇರಲಿಲ್ಲ. ಇದೀಗ ಲಿಂಕ್ ಸಕ್ರಿಯಗೊಂಡಿದೆ. ಹೀಗೆಲ್ಲ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂಥವ್ರೀಗ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಸೆಪ್ಟೆಂಬರ್ 18ನೆಯ ಕೊನೆಯ ದಿನಾಂಕವಾಗಿರುತ್ತೆ. ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ನವೆಂಬರ್ 2ಕ್ಕೆ ಪರೀಕ್ಷೆ ನಿಗದಿಯಾಗಿದ್ದು, ಇದಕ್ಕಾಗಿ ಅಕ್ಟೋಬರ್ 24ರಂದು ಪ್ರವೇಶ ಪತ್ರನ ಬಿಡುಗಡೆ ಮಾಡ್ತಾರೆ. ನೀವು ಆ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಯನ್ನು ನವೆಂಬರ್ 2ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ನೀವು ಅಟೆಂಡನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿಯನ್ನು ಲಿಂಕನ್ನು ಬಿಟ್ಟಿದ್ದಾರೆ. cet.online.karnataka.gov.in KSET 2025 ಈ ಒಂದು ಲಿಂಕಿಗೆ ಬಂದು ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಆ ಒಂದು ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ NIC ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಹೇಳ್ಬಿಟ್ಟು ಇದು ಗೌರ್ನಮೆಂಟ್ ಒಂದು ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ತೆರವುಗೊಳ್ಳುತ್ತೆ. ಮೊದಲನೇ ಹಂತ, 2ನೇ ಹಂತ, 3ನೇ, 4 ಹಾಗೂ 5 ಈ 5 ಹಂತಗಳು ಇರ್ತವೆ. ಇಷ್ಟನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಕರ್ನಾಟಕ ಸ್ಟೇಟ್ ಎಲಿಜಿಬಲ್ ಟೆಸ್ಟ್. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಕೆ ಇಲ್ಲಿ ಮಾಡಬೇಕು. ಹಾಗೆ ನಿಮ್ಮ ಒಂದು ಭಾವಚಿತ್ರನ ಅಪ್ಲೋಡ್ ಮಾಡಬೇಕು. ಶುಲ್ಕನ ಪಾವತಿ ಮಾಡಬೇಕು. ಪೇಮೆಂಟ್ ಇರುತ್ತೆ. ಚೆಕ್ ಪೇಮೆಂಟ್ ಸ್ಟೇಟಸ್ ಅಂದರೆ ಪೇಮೆಂಟ್ ಆಗಿದೆ ಇಲ್ಲ, ಕೆಲವೊಂದು ತಾಂತ್ರಿಕ ದೋಷದಿಂದ ಏನಾಗುತ್ತೆ ಪೇಮೆಂಟು ಸಕ್ಸಸ್ಫುಲ್ ಆಗೋದಿಲ್ಲ. ಆ ರೀತಿ ಇದ್ದಾಗ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಆಗಿದೆಯಾ ಇಲ್ಲ ಅಂತ ಹೇಳಿ. ಆಮೇಲೆ ನೀವು ಏನೆಲ್ಲ ಅರ್ಜಿ ಹಾಕಿರ್ತೀರಲ್ಲ ಅದಕ್ಕೆ ಅಕ್ನಾಲೆಜ್ಮೆಂಟ್ ಬರುತ್ತೆ. ಆ ಒಂದು ಅಕ್ನಾಲೆಜ್ಮೆಂಟ್ನ ನೀವು ಡೌನ್ಲೋಡನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ವೆಬ್ಸೈಟ್ ನಿಮ್ಮದು ಒಂದು ಏನು ಅರ್ಜಿ ಎಲ್ಲ ಹಾಕಿದ ಮೇಲೆ ನವೆಂಬರ್ 2ನೇ ತಾರೀಕು ಏನು ನಿಗದಿ ಮಾಡಿರ್ತಾರೆ ಪರೀಕ್ಷೆನ, ಅಲ್ಲಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಅಕ್ಟೋಬರ್ 24ನೇ ತಾರೀಕಿಗೆ ನೀವು ನಿಮ್ಮ ಒಂದು ಏನು ಎಂಟ್ರೆನ್ಸ್ ಎಕ್ಸಾಮಿಗೆ ಏನು ಹಾಲ್ ಟಿಕೆಟ್ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಯಾರೆಲ್ಲ ಹಾಕಬೇಕು ಅಂತ ಇದ್ದೀರಾ ಈ ರೀತಿಯಾಗಿ ಮೊದಲನೇ ಒಂದು ಅಪ್ಲಿಕೇಶನ್ನ ಆಧಾರ್ ವೆರಿಫಿಕೇಷನ್ ಮಾಡುತ್ತೆ. ಅಪ್ಲಿಕೇಶನ್ ಫುಲ್ ಫಾರ್ಮ್ ಏನು ಆಧಾರಲ್ಲಿ ಏನಿರುತ್ತೆ ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಹಾಗೆ ಎಲ್ಲ ಹಾಕಿ ಆಧಾರ್ ನಂಬರನ್ನು ಹಾಕಿ ಸಬ್ಮಿಟನ್ನು ಕೊಡಬೇಕು. ಅದಾದ ನೆಕ್ಸ್ಟ್ ಬಂದು ನಿಮ್ಮ ಒಂದು ಭಾವಚಿತ್ರನ ಕೇಳುತ್ತೆ. ಅಪ್ಲಿಕೇಶನ್ ID ಒಂದು ಕ್ರಿಯೇಟ್ ಆಗುತ್ತೆ. ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತ್, ಮಂತ್, ಇಯರ್ ಅದೇ ರೀತಿಯಾಗಿ ಮತ್ತು ನೀವು ಸಬ್ಮಿಟನ್ನು ಕೊಡಬೇಕು. ನೆಕ್ಸ್ಟ್ ನಿಮ್ಮ ಒಂದು ಪೇಮೆಂಟ್ ಶುಲ್ಕ ಏನಿರುತ್ತೆ ಇಲ್ಲಿ ನೀವು ಇಲ್ಲಿ ಅಪ್ಲಿಕೇಶನ್ ID ಹಾಕ್ಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ಗೆ ಹೋಗಿ ನೀವು ಪೇಮೆಂಟ್ ಮಾಡೋದೇನಿರುತ್ತೆ ಅಲ್ಲಿ ನಿಮಗೆ ತೆರವುಗೊಳ್ಳುತ್ತದು. ಅದನ್ನು ಹಾಕಿದ ನೆಕ್ಸ್ಟ್ ನೀವು ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ನ ಅಪ್ಲಿಕೇಶನ್ ID ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮ್ಮಲ್ಲಿ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಆ ಒಂದು ಡೀಟೇಲ್ಸ್ ಎಲ್ಲ ಓಪನ್ ಆದಾಗ ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ರೆಡಿ ಆಗುತ್ತೆ. ಆ ಒಂದು ಅಕ್ನಾಲೆಜ್ಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಯಾರೆಲ್ಲ KSET ಎಕ್ಸಾಮ್ಗೆ ಬರೀಬೇಕು ಅಂತ ಇದ್ದೀರಾ, ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬೇಕು ಅಂತೀರಾ, ಈ ರೀತಿಯಾಗಿ ಅರ್ಜಿಯನ್ನು ಹಾಕ್ಬೋದಾಗಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.